ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ವ? ಇವತ್ತು ನಾವು ಬಿಸ್ನೆಸ್ ಅಥವಾ ಉದ್ಯೋಗನ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಇನ್ಕಮ್ ಬಗ್ಗೆ ಮಾತಾಡ್ತಗೋಣ. ಅಂದರೆ ಆದಾಯ. ಅಂದರೆ ಬಿಸ್ನೆಸ್ಸಲ್ಲಿ ಯಾವ ರೀತಿ ಇರುತ್ತೆ, ಉದ್ಯೋಗದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫಸ್ಟ್ನೇದಾಗಿ ಉದ್ಯೋಗದಲ್ಲಿ ಪ್ರತಿ ತಿಂಗಳು ಒಂದೇ ಥರ ಸಂಬಳ ಇರುತ್ತೆ. ಅಂದರೆ ಒಂದು 10,000 ಪೇಮೆಂಟ್ ಇದ್ದರೆ 10,000ನೇ ಇರುತ್ತೆ, 20,000 ಇದ್ದರೆ 20,000, ಇಲ್ಲ 80,000 ಇದ್ದರೆ 80,000ನೇ ಇರುತ್ತೆ. ಅಥವಾ ಒಂದು ವರ್ಷ ತನಕ ಕಾಯಬೇಕು ಅದೇನಾದ್ರು ಹೆಚ್ಚಿಗೆ ಆಗಬೇಕು ಅಂತ ಅಂದರೆ. ಅದೇ ಬಿಸ್ನೆಸ್ಸಲ್ಲಿ ಹಾಗಲ್ಲ. ಒಂದು ತಿಂಗಳು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಯಾವ್ದಾದ್ರು ಒಳ್ಳೊಳ್ಳೆ ಆರ್ಡ್ರ್ ಬಂದರೆ ಒಂದೇ ತಿಂಗಳಲ್ಲಿ 80,000ನೂ ದುಡಿಬೋದು, ಏನೋ ದುಡಿದೇನೂ ಇರ್ಬೋದು. ಇಲ್ಲಿ ಜಾಸ್ತಿ ದುಡಿದ್ರೂ ಯಾರೂ ಕೇಳೋರಿರಲ್ಲ, ದುಡಿಲಿಲ್ಲ ಅಂದರೂ ಯಾರೂ ಕೇಳೋರಿರಲ್ಲ. ಆದರೆ ಜಾಬಲ್ಲಿ ಹಾಗಾಗಲ್ಲ. ನೀವು ಪ್ರತಿ ತಿಂಗಳು ಸಂಬಳ ಕಮ್ಮಿ ಆದರೂ ಜಾಸ್ತಿ ಆದರೂ ಪ್ರತಿ ತಿಂಗಳು ಕಡ್ಡಾಯವಾಗಿ ಕೆಲಸಕ್ಕೆ ಹೋಗಲೇಬೇಕು, ಪ್ರತಿದಿನವೂ ಅದೇ ಟೈಮಿಂಗ್ಸಿಗೆ ಹೋಗಲೇಬೇಕು. ಪಾಯಿಂಟ್ಸ್ ಬಂದ್ಬಿಟ್ಟು ರಿಸ್ಕು. ಅಂದರೆ ಉದ್ಯೋಗದಲ್ಲಿ ಯಾವ ಅಪಾಯಗಳು ಕಡಿಮೆ ಇರ್ತವೆ. ಅಂದರೆ ಒಂದು ಟೈಮಿಂಗ್ಸ್ ಇರುತ್ತೆ, ಇಷ್ಟೇ ಹೊತ್ತಿಗೆ ಹೋಗ್ತೀವಿ, ಇಷ್ಟೇ ಹೊತ್ತಿಗೆ ಕರೆಕ್ಟ್ ಟೈಮಿಂಗ್ ಮನೆಗೆ ಬರ್ತೀವಿ. ಆದರೆ ಬಿಸ್ನೆಸ್ಸಲ್ಲಿ ಆಗಲ್ಲ. ಇದು ಲಿಮಿಟ್ ಅನ್ನೋದು ಇರಲ್ಲ, ಟೈಮಿಂಗ್ಸು. ಅದು ಗ್ರಾಹಕರ ಬೇಡಿಕೆ ಮೇಲೆ ನಿಂತಿರುತ್ತೆ. ಅಂದರೆ ಯಾರೋ ಒಬ್ಬರು ಡ್ಯೂಟಿಗೆ ಹೋಗಿರ್ತಾರೆ, ಒಂದು 10 ಗಂಟೆ ಬರೋ 10 ಖಾಲಿ ಬಂದು ಐಟಮ್ ಕೇಳಿದ್ರು ತಕ್ಕೊಡ್ಬೇಕಾಗಿರುತ್ತೆ. ಇದಕ್ಕೆ ಟೈಮ್ ಲಿಮಿಟ್ಸ್ ಅನ್ನೋದು ಇರೋದಿಲ್ಲ. ಮೂರನೇ ಪಾಯಿಂಟ್ಸ್ ಬಂದ್ಬಿಟ್ಟು ಫ್ರೀಡಮ್, ಸ್ವಾತಂತ್ರ್ಯ. ಅಂದರೆ ಉದ್ಯೋಗದಲ್ಲಿ ಕಂಪ್ನಿಯ ನಿಯಮಗಳಿಗೆ ಕರೆಕ್ಟಾಗಿ ಪಾಲಿಸಬೇಕು. ಈಗ 9 ಗಂಟೆಗೆ ಬಂದು ಕೊಡಬೇಕು ಅಂತಿದ್ರೆ 9 ಗಂಟೆಗೆ ಹೋಗಬೇಕು, 5 ಗಂಟೆಗೆ ಕ್ಲೋಸ್ ಮಾಡ್ಕೊಂಬರ್ಬೇಕು ಅಂದರೆ 5 ಗಂಟೆಗೆ ಕ್ಲೋಸ್ ಮಾಡ್ಕೊಂಬರ್ಬೇಕು. ಇದೆಲ್ಲ ಬಾಸಿನ ಇದ್ರ ಮೇಲೆ ನಿರ್ಧಾರಿತ ಆಗಿರುತ್ತೆ. ಅಂದರೆ ಇಲ್ಲಿ ಸ್ವಾತಂತ್ರ್ಯ ಇರಲ್ಲ, ಯಾವಾಗ ಬೇಕು ಅವಾಗ ರಜಾ ಹಾಕೋಷ್ಟು ಸ್ವಾತಂತ್ರ್ಯ ಇರಲ್ಲ. ಆದರೆ ಬಿಸ್ನೆಸ್ಸಲ್ಲಿ ಸ್ವಾತಂತ್ರ್ಯ ಜಾಸ್ತಿ ಇರುತ್ತೆ, ನಮಗೆ ಯಾವಾಗ ಬೇಕು ಅವಾಗ ರಜಾ ಹಾಕ್ಕೋಬೋದು. ಇಲ್ಲಿ ನಾವು ಯಾರಿಗೂ ರಜಾ ಕೇಳೋವಂಥ ಅವಶ್ಯಕತೆ ಇರಲ್ಲ, ನಮಗೆ ಬೇಕು ಅಂತ ಅಂದಾಗ ರಜಾ ಹಾಕ್ಕೊಂಡು ಎಲ್ಲಿ ಬೇಕಾದರೂ ಹೋಗಬಹುದು. 4ನೇ ಪಾಯಿಂಟ್ ಬಂದ್ಬಿಟ್ಟು ಬೆಳವಣಿಗೆ. ಅಂದರೆ ಉದ್ಯೋಗದಲ್ಲಿ ಸಂಬಳ ಜಾಸ್ತಿ ಆಗಬೇಕು ಅಂತಂದರೆ 1 ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಆದರೆ ಬಿಸ್ನೆಸ್ಸಲ್ಲಿ ಒಳ್ಳೊಳ್ಳೆ ಆರ್ಡ್ರುಗಳು ಬಂದರೆ ಲಾಭಾಂಶ ಪ್ರತಿ ತಿಂಗಳು ಹೆಚ್ಚಿಗೆ ಆಗ್ತಾ ಇರುತ್ತೆ. ಈಗ ಒಂದು ವೇಳೆ ಉದ್ಯೋಗದಲ್ಲಿ ಪ್ರತಿ ತಿಂಗಳು ನಾವು ಕೆಲಸ ಮಾಡಿದರೆ 10 ತಿಂಗಳು 10,000, 20,000 ಅಂತ ಫಿಕ್ಸ್ ಅಮೌಂಟ್ ಇರುತ್ತೆ. ಬಟ್ ಆದರೆ ಬಿಸ್ನೆಸ್ಸಲ್ಲಿ ಆ ರೀತಿ ಆಗಲ್ಲ. ಚೆನ್ನಾಗಿ ಬಿಸ್ನೆಸ್ ಆದರೆ ಒಳ್ಳೆ ಇನ್ಕಮ್ ಬರುತ್ತೆ, ಬಿಸ್ನೆಸ್ ಆಗಿಲ್ಲ ಅಂದರೆ ಇನ್ಕಮ್ ಬರೋದೇ ಇಲ್ಲ. 5ನೇ ಪಾಯಿಂಟ್ ಬಂದ್ಬಿಟ್ಟು ಜವಾಬ್ದಾರಿ. ಉದ್ಯೋಗದಲ್ಲಿ ಜವಾಬ್ದಾರಿ ಅನ್ನೋದು ಬಾಸಿನ ಮೇಲಿರುತ್ತೆ. ಆದರೆ ಬಿಸ್ನೆಸ್ಸಲ್ಲಿ ಹಾಗಲ್ಲ. ಪ್ರತಿಯೊಂದು ಜವಾಬ್ದಾರಿನೂ ಉದ್ಯೋಗದಲ್ಲಿರೋಷ್ಟು ಫ್ರೀ ಇರಲ್ಲ. ಜವಾಬ್ದಾರಿ ಅಂತ ಬಂದಾಗ ಎಲ್ಲ ವ್ಯಾವಹಾರಿಕ ಸಂಪೂರ್ಣ ಇದು ಆದರೆ ಬಿಸ್ನೆಸ್ಸಲ್ಲಿ ಸಂಪೂರ್ಣ ವ್ಯವಹಾರ ಸಿಬ್ಬಂದಿ ಮತ್ತು ಗ್ರಾಹಕರ ಜವಾಬ್ದಾರಿ. ಅಂದರೆ ಇದರಲ್ಲಿ ಯಾರನ್ನು ಬೇಕಾದ್ರೂ ಸ್ವಲ್ಪ ಹೊತ್ತು ಕೂರಿಸ್ಬೋದು ಬಿಸ್ನೆಸ್ಸಲ್ಲಿ. ಆದರೆ ಜಾಬಲ್ಲಿ ಹಾಗಾಗಲ್ಲ. ಯಾಕೆಂದರೆ ಜಾಬಿಗೆ ನಾವೀಗ ಶಿಕ್ಷಕರಾಗಿರ್ತೀವಿ ಅಂದರೆ ನಾವೇ ಹೋಗ್ಬಿಟ್ಟು ಟೀಚ್ ಮಾಡಬೇಕು. ಅಲ್ಲಿ ಬಂದ್ಬಿಟ್ಟು ಅಪ್ಪನ ಅಥವಾ ಅಮ್ಮನ ಯಾರನ್ನ ಕಳ್ಸೋಕ್ಕಾಗೋದಿಲ್ಲ. ಆದರೆ ಬಿಸ್ನೆಸ್ಸಲ್ಲಿ ಹಾಗಲ್ಲ. ಈಗ ನಾವು ವ್ಯವಹಾರ ಮಾಡ್ತಾ ಇರ್ತೀವಿ ಅಂದರೆ ನಮ್ಮ ಅಪ್ಪನ ಅಥವಾ ಅಮ್ಮನ, ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರನ್ನು ಬೇಕಾದ್ರೂ ಸ್ವಲ್ಪ ಹೊತ್ತು ಕೂರಿಸ್ಬೋದು. ಇದೊಂದು ಆಪ್ಷನ್ ಇರುತ್ತೆ ಬಿಸ್ನೆಸ್ಸಲ್ಲಿ. ಆದರೆ ಉದ್ಯೋಗಕ್ಕೆ ನಾವೇ ಹೋಗಬೇಕು, ಪ್ರತಿದಿನ ನಾವೇ ಹೋಗ್ಬಿಟ್ಟು ಕೊಡಬೇಕಾಗತ್ತೆ. ನಾವು ಪಾಠ ಮಾಡ್ತೀವಿ ಅಂದರೆ ನಾವೇ ಪಾಠ ಮಾಡ್ತಾ ಇರಬೇಕಾಗತ್ತೆ, ಅಲ್ಲಿ ಬೇರೆಯವ್ರನ್ನ ಕೂರಿಸೋದಕ್ಕೆ ಆಗೋದಿಲ್ಲ. ಅದೇ ಡಾಕ್ಟ್ರ್ ಆಗಿದ್ದರೆ ನಾವೇ ಹೋಗ್ಬಿಟ್ಟು ಆಪ್ರೇಷನ್ ಮಾಡಬೇಕಾಗತ್ತೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪನ ಅಮ್ಮನ ಕಳಿಸಿದ್ರೆ ವರ್ಕೌಟ್ ಆಗೋಲ್ಲ. ಇದು ಒಂದು ಪಾಯಿಂಟ್ ಆಗಿರುತ್ತೆ. ಈ ಥರದ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅವಶ್ಯಕವಾಗಿರುತ್ತದೆ.